ಆತ್ಮೀಯ ವೀಕ್ಷಕರೇ, ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ, ಕಳೆದ ಬಾರಿ ನಾವು ರೇವೂರು ಕೆ ಗ್ರಾಮದಲ್ಲಿ ರೇವೂರು ಬಿ ಗ್ರಾಮದಲ್ಲಿ ನಾವು ಒಂದು ಶಾಲೆಯ ಸ್ಮಾರ್ಟ್ ಕ್ಲಾಸ್ ಬಗ್ಗೆ ಒಂದು ವರದಿಯನ್ನು ಮಾಡಿದ್ದೇವೆ. ಆ ವರದಿಗೆ ಸಂಬಂಧಿಸಿದಂತೆ ಹಲವಾರು ಪ್ರತಿಕ್ರಿಯೆಗಳು, ಅಂದರೆ ಉತ್ತಮ ರೀತಿ, ಅಂದರೆ ಕನ್ನಡ ಶಾಲೆಗಳು ಈ ರೀತಿಯೂ ಇರ್ತಾವ ಅನ್ನೋ ಒಂದು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿತ್ತು. ಅದೇ ರೀತಿ ಅದು ಒಂದೇ ಸ್ಕೂಲ್ ಅಲ್ಲ, ಈ ನಮ್ಮ ಎಂತ ಸೊಗಸು ಏನು ಕಂಪು ಬೆಳೆದು ನಿಂತ ಗಿಡ ಮರ ಯಾರೇ ಬಂದಂತ dancing for their duties are in the night, wind singing, rain falling or a single shouting anything is. ಅಫ್ಜಲ್ಪುರ ತಾಲೂಕಿನಲ್ಲಿ ಅಂತ ಹಲವು ಸ್ಕೂಲ್ಗಳು ಇವೆ ಅನ್ನೋದಕ್ಕೆ ಇವತ್ತು ಮತ್ತೊಂದು ಸ್ಕೂಲನ್ನು ನಿಮಗೆ ಉದಾಹರಣೆಯಾಗಿ ತೆಗೆದುಕೊಂಡು ಬಂದಿದ್ದೇನೆ. ಇವತ್ತು ಅಫ್ಜಲ್ಪುರ ತಾಲೂಕಿನ ಕಾರ್ಬೋಸ್ಕ ಗ್ರಾಮದ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನಿದ್ದೇನೆ. ಇವತ್ತು ಇಲ್ಲಿ ಕೂಡ ಸ್ಮಾರ್ಟ್ ಕ್ಲಾಸ್ ಯಾವ ರೀತಿ ನೀಟ್ನೆಸ್ ಆಗಿ, ಈಗ ತಾಲೂಕಿನಲ್ಲಿ ಕೆಲವು ಸರ್ಕಾರಿ ಶಾಲೆಗಳು ಏನಾಗ್ತವೆ ಅಂದರೆ ಸರಿಯಾದ ಕೊಠಡಿ ವ್ಯವಸ್ಥೆ ಇಲ್ಲ, ಸರಿಯಾದ ಮೂಲ ಸೌಕರ್ಯಗಳು ಇರದೇ ಇರೋ ಕಾರಣದಿಂದ ಕುಂಠಿತಗೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಕೂಡ ಒಳ್ಳೆ ಒಳ್ಳೆ ಸ್ಕೂಲ್ಗಳು, ಕನ್ನಡ ಶಾಲೆಗಳು ಇವೆ ಅನ್ನೋದಕ್ಕೆ ಇವತ್ತು ನಾನು ಎರಡನೇ ಶಾಲೆಯನ್ನು ತೋರಿಸ್ತಾ ಇದ್ದೀನಿ. ನಮ್ಮ ವಾಹಿನಿಯ ಒಂದು ಕಳಕಳಿ ಏನಪ್ಪಾ ಅಂದ್ರೆ, ನಮ್ಮ ಈ ಒಂದು ತಾಲೂಕಿನಲ್ಲಿ ಕನ್ನಡ ಶಾಲೆಗಳು ಬೆಳಿಬೇಕು ಮತ್ತು ಉಳಿಬೇಕು ಅನ್ನೋ ಒಂದು ಆಶಯ ಮೇರೆಗೆ ಇವತ್ತು ನಮ್ಮ ವಾಹಿನಿ, ನಮ್ಮ ತಂಡ, ನಮ್ಮ ಕ್ಯಾಮ್ರಾ ಇವತ್ತು ಕಾರ್ಬೋಸ್ಕ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಇವತ್ತು ನಾನು ಆಗಮಿಸಿದಾಗ ಇಲ್ಲಿ ಕೂಡ ಒಳ್ಳೆ ಕ್ಲಾಸ್ ಅಂದ್ರೆ ತರಗತಿ ಕೋಣೆಯನ್ನ ನಾವು ನೋಡ್ಬೋದು. ಯಾವ ರೀತಿ ಸೈನ್ಸ್ ಲ್ಯಾಬ್ ಆಗಿರ್ಬೋದು, ಪುಸ್ತಕಗಳನ್ನಾಗಿರ್ಬೋದು, ಈ ರೀತಿ ಅಂದ್ರೆ ಒಂದು ಒಳ್ಳೆ ಮಾದರಿಯ ಒಂದು ತರಬೇತಿ ನೀಡುವಂತಹ ಕೋಣೆ ಅಂತ ಹೇಳ್ಬೋದು. ವೀಕ್ಷಕರೇ, ಇವತ್ತು ಕಾರ್ಬೋಸ್ಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ನಾನು ಸ್ಮಾರ್ಟ್ ಕ್ಲಾಸ್ ಅನ್ನು ತೋರಿಸ್ತಾ ಇದ್ದೀನಿ. ಕಾರಣ ಏನಪ್ಪಾ ಅಂದ್ರೆ, ಕಳೆದ ಬಾರಿ ರೇವೂರು ಬಿ ಗ್ರಾಮದಲ್ಲಿ ಕೂಡ ತೋರಿಸಿದ್ದೆ. ಈ ಒಂದು ಸ್ಮಾರ್ಟ್ ಕ್ಲಾಸ್ ಈ ರೀತಿ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಯಾಕಿಲ್ಲ ಅನ್ನೋದಕ್ಕೆ ಒಂದು ರೀಸನ್ ಹೇಳ್ಬೇಕಂದ್ರೆ, ಈ ಸ್ಮಾರ್ಟ್ ಕ್ಲಾಸ್ಗಳು ಬಂದಿರೋದು, ಇದಕ್ಕೆ ಕೊಡುಗೆ ಕೊಟ್ಟಿರೋದು ಯಾರಪ್ಪ ಅಂದ್ರೆ HDFC ಬ್ಯಾಂಕ್ನವರು ಈ ಒಂದು ಸ್ಮಾರ್ಟ್ ಕ್ಲಾಸ್ ಅನ್ನ ಕೆಲವು ಸರ್ಕಾರಿ ಶಾಲೆಗಳಿಗೆ ವಿತರಣೆಯನ್ನು ಮಾಡಿದ್ದಾರೆ. ಅಂತಹ ಶಾಲೆಗಳಲ್ಲಿ ಮಾತ್ರ ಈ ರೀತಿ ಸ್ಮಾರ್ಟ್ ಕ್ಲಾಸ್ ಗಳನ್ನ ನೋಡ್ತೀವಿ. ನಾನು ಈ ಸ್ಕೂಲ್ ವಿಡಿಯೋ ಕೂಡ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ, ಸರ್ಕಾರಿ ಕೆಲವೊಂದು ಶಿಕ್ಷಣ ಪ್ರೇಮಿಗಳು ಕೂಡ ಇರ್ತಾರೆ, ಕೆಲವೊಂದು ಶಿಕ್ಷಣಕ್ಕಾಗಿ ದಾನ ಮಾಡುವಂತ ವ್ಯಕ್ತಿಗಳು ಕೂಡ ಇರ್ತಾರೆ. ಅಂತ ದಾನಿಗಳು ಅಥವಾ ಶಿಕ್ಷಣ ಪ್ರೇಮಿಗಳು ಏನಾದ್ರೂ ಇದ್ರೆ ಮುಂದೆ ಕೆಲವೊಂದು ಸರ್ಕಾರಿ ಶಾಲೆಗಳಲ್ಲಿ ಇಂತ ಸ್ಮಾರ್ಟ್ ಕ್ಲಾಸ್ಗಳು ಇರದೇ ಇರುವಂತ ಸರ್ಕಾರಿ ಶಾಲೆಗಳಲ್ಲಿ ತಾವು ಕೂಡ ಸಹಾಯ ಮಾಡಬಹುದು ಅನ್ನೋದಕ್ಕೆ ಈ ಒಂದು ವರದಿಯನ್ನ ಮಾಡ್ತಾ ಇದ್ದೀನಿ. ಈ ಒಂದು ಸ್ಮಾರ್ಟ್ ಕ್ಲಾಸ್ ನೀವು ಮಾಡಿ ಎಲ್ಲೆಲ್ಲ ದುಡ್ಡು ಖರ್ಚು ಮಾಡೋ ಬದಲಿ ಈ ರೀತಿ ಸ್ಮಾರ್ಟ್ ಕ್ಲಾಸ್ ಮಾಡಿದ್ದೆ ಆದ್ರೆ, ಇಲ್ಲಿ ಬಡ ಮಕ್ಕಳು ಜಾಸ್ತಿ ಇರೋದ್ರಿಂದ ಬಡ ಮಕ್ಕಳಿಗೆ ಇದು ಒಳ್ಳೆ ಉತ್ತಮವಾದ ಶಿಕ್ಷಣ ಪಡೆದುಕೊಳ್ಳೋದಕ್ಕೆ ತುಂಬಾ ಸಹಕಾರ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ನಾನು ಪ್ರತಿಯೊಂದು ಸರ್ಕಾರಿ ಶಾಲೆಯ ಈ ಸ್ಮಾರ್ಟ್ ಕ್ಲಾಸ್ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಪದೇ ಪದೇ ಇದೇ ಸುದ್ದಿ ಮಾಡ್ತಾ ಇರೋ ಉದ್ದೇಶನೇ ಅದೇ. ಯಾರು ಶಿಕ್ಷಣ ಪ್ರೇಮಿಗಳು ಸುಮ್ನೆ ನೋಟ್ಬುಕ್ ಅಂದ್ರೆ ನಿಮ್ಮ ಕೈಲಿ ಆಗ್ತಿತ್ತಂದ್ರೆ, ನೀವು ಆರ್ಥಿಕವಾಗಿ ಬಲಿಷ್ಠರಿದ್ರೆ, ನೀವು ಆರ್ಥಿಕವಾಗಿ ಸರಿಯಾಗಿದ್ರೆ ಇಂತ ಸ್ಮಾರ್ಟ್ ಕ್ಲಾಸ್ ಅಂದ್ರೆ ಸ್ಮಾರ್ಟ್ ಟಿವಿಗಳನ್ನ ನೀಡೋದ್ರಿಂದ ಇಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಓದುವುದಕ್ಕೆ ತುಂಬಾ ಅನುಕೂಲ ಆಗ್ತದೆ. ಮತ್ತು ಇಲ್ಲಿನ ಸ್ಥಳೀಯ ಗ್ರಾಮಸ್ಥರು ಕೂಡ ಈ ಶಾಲೆಯ ಮುಖ್ಯ ಗುರುಗಳಾಗಿರ್ಬೋದು, ಶಿಕ್ಷಕರಿಗಾಗಿರ್ಬೋದು, ಶಿಕ್ಷಣ ಇಲಾಖೆ ಕೂಡ ಸಹಕರಿಸಬೇಕು. ಯಾಕಂದ್ರೆ ಇದು ನಿಮ್ಮ ಆಸ್ತಿ, ಸರ್ಕಾರ ಆಸ್ತಿ ಅಂದ್ರೆ ಇದು ಸಾರ್ವಜನಿಕರ ಆಸ್ತಿ. ಈ ಒಂದು ಸಾರ್ವಜನಿಕರ ಆಸ್ತಿ ಊರಿನಲ್ಲಿರುವಂತಹ ಕೆಲವು ಕಿಡಿಗೇಡಿಗಳು ಇರ್ತಾರೆ, ಅಂದ್ರೆ ಈ ಕಿಟಕಿಗಳನ್ನ ಮುರಿಯೋದಾಗಿರ್ಬೋದು, ಅಲ್ಲಿಂದ ಕಲ್ಲು ಹೊಡೆಯೋದಾಗಿರ್ಬೋದು, ಇಲ್ಲಾಂದ್ರೆ ಇಲ್ಲಿ ತಂದು ಬಾಟಲ್ಗಳನ್ನ ಎಸೆಯೋದಾಗಿರ್ಬೋದು, ಗುಟ್ಕಾ ತಿಂದು ಉಗುಳೋದಾಗಿರ್ಬೋದು, ಈ ರೀತಿ ಮಾಡೋದ್ರಿಂದ ನಿಮ್ಮ ಗ್ರಾಮದ ಸರ್ಕಾರಿ ಶಾಲೆ ಹಾಳಾಗ್ತದೆ ವಿನಃ, ನಿಮ್ಮ ಮಕ್ಕಳೇ ಇಲ್ಲಿ ಕಲಿಯೋದ್ರಿಂದ ನಿಮ್ಮ ಶಾಲೆ ಹಾಳಾಗ್ತದೆ ವಿನಃ ಇಲ್ಲಿರುವಂತ ಶಿಕ್ಷಕರಿಗೆ ಆಗಿರ್ಬೋದು, ಮುಖ್ಯ ಗುರುಗಳಿಗೆ ಅದರಿಂದ ಏನು ತೊಂದರೆ ಆಗೋದಿಲ್ಲ. ಆದ ಕಾರಣ ಈ ನಿಮ್ಮ ಆಸ್ತಿಯನ್ನ ನೀವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ನಾನು ಇಲ್ಲಿ ಸ್ಮಾರ್ಟ್ ಕ್ಲಾಸ್ ತೋರಿಸ್ತಾ ಇದ್ದೀನಿ. ಅಂದ್ರೆ
ಇವತ್ತು ನಾವು ಕಳೆದ ಆಗಸ್ಟ್ 15 ಸ್ವತಂತ್ರ ದಿನಾಚರಣೆಯನ್ನ ಆಚರಣೆ ಮಾಡಿದ್ವಿ. ಅದ್ರ ಜೊತೆಗೆ ಸಂಗೊಳ್ಳಿ ರಾಯಣ್ಣನವರ ಒಂದು ಜಯಂತಿ ಕೂಡ ನಾವು ಆಚರಣೆ ಮಾಡಿದ್ವಿ. ಇಂತ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಯಾರು ಇಂತ ಸಣ್ಣ ಮಕ್ಕಳಿಗೆ ತೋರಿಸಬೇಕಾದ್ರೆ ನಾವು ಪುಸ್ತಕದ ಮೂಲಕ ಓದಿ ಹೇಳುವುದಕ್ಕಿಂತ ಈ ಒಂದು ಚಿತ್ರದ ಮೂಲಕ, ಸ್ಟೋರಿಗಳ ಮೂಲಕ ನಾವು ಮಕ್ಕಳಿಗೆ ತಿಳಿಸಿದ್ದೆ ಆದ್ರೆ ಯಾರು ಸ್ವತಂತ್ರ ಹೋರಾಟಗಾರರು, ಸಂಗೊಳ್ಳಿ ರಾಯಣ್ಣ ಅಂದ್ರೆ ಯಾರು ಅನ್ನೋದು ಕೂಡ ಪ್ರತಿಯೊಂದು ವಿಷಯ ಕೂಡ ಅಂದ್ರೆ ಈಗಿನ ಮಕ್ಕಳು ಹೆಂಗಂದ್ರೆ ನಾವು ಪುಸ್ತಕದಕ್ಕಿಂತ ನೋಡಿ ಕಲಿಯುವುದೇ ಜಾಸ್ತಿ ಮಕ್ಕಳು. ಅಂದ್ರೆ ಅಸಹಾಯಕತೆಯ ಆಕ್ರೋಶ. ಯಾಕೆಂದರೆ ಅಂದು ಬ್ರಿಟಿಷ್ ಸಾಮ್ರಾಜ್ಯ ಒಬ್ಬ ಅಪ್ರತಿಮ ದೇಶಭಕ್ತನನ್ನು, ಕೆಚ್ಚಗೆಯ ವೀರನನ್ನು ಸಾವಿರಾರು ಜನರ ಎದುರೇ ಗಲ್ಲಿಗೇರಿಸಲು ಸಜ್ಜಾಗಿತ್ತು. ಆ ವೀರನ ಕುತ್ತಿಗೆಗೆ ನೇಣು ಬಿಗಿಯುತ್ತಿದ್ದಂತೆ ಬ್ರಿಟಿಷ್ ಅಧಿಕಾರಿಗಳು ಸಮಾಧಾನದ ನಿಟ್ಟುಸಿರು ಬಿಟ್ಟರು. ದೊಡ್ಡ ಕಂಟಕವೊಂದು ದೂರವಾಯಿತು, ಹಮ್ಮಿರನ ಆಟ ಮುಗಿಯಿತು ಎಂದು ಬೀಗಿದರು. ಆದರೆ ಆ ಮೂರ್ಖರಿಗೆ ತಿಳಿದಿರಲಿಲ್ಲ, ರಾಯಣ್ಣನ ಸಾವು ಅಂತ್ಯವಲ್ಲ, ಅದು ಹೊಸದೊಂದು ಯುಗದ ಆರಂಭ ಎಂದು. ಆ ಬಲಿದಾನ ಮುಂದೆ ಬರಲಿದ್ದ ಸ್ವಾತಂತ್ರ್ಯ ಸಂಗ್ರಾಮದ ಮಹಾಯಜ್ಞಕ್ಕೆ ಬಿದ್ದ ಪವಿತ್ರ ಆಹುತಿಯಾಗಿತ್ತು. ಬ್ರಿಟಿಷರು ಆ ವೀರನ ದೇಹವನ್ನು ಮಣ್ಣು ಮಾಡಿರಬಹುದು. ಸರ್ಕಾರಿ ಶಾಲೆಗಳಂದ್ರೆ ನಿರ್ಲಕ್ಷ್ಯತೆ ತೋರಿಸುವಂತ ಈ ಒಂದು ಸಮಾಜದಲ್ಲಿ ಈ ಒಂದು ನಮ್ಮ ಶಾಲೆ ಮಾದರಿ ಶಾಲೆಯಾಗಿ ಬೆಳೆಯುತ್ತಿದೆ. ಇದು ಒಂದು ನನಗೆ ಹೆಮ್ಮೆಯ ವಿಷಯ ಅಂತ ಹೇಳ್ತದೆ. ಇದಕ್ಕೆ ಕೈ ಜೋಡಿಸ್ಲಿಕ್ಕೆ ಅಂತೇಳಿ ಮೈನಾಡ್ ವತಿಯಿಂದ ಮಿನಿಮಮ್ 6 ಲಕ್ಷದ ಸಾಮಗ್ರಿಗಳು, ಕಲಿಕೋಪಕರಣಗಳು, ಗ್ರಂಥಾಲಯ ಪುಸ್ತಕಗಳು, ಆಮೇಲೆ ಪೀಠೋಪಕರಣಗಳ ಮಾದರಿಗಳು, ಆಮೇಲೆ ಸ್ಕೂಲಿಗೆ ಬೇಕಾದಂಥ ಪ್ರತಿಯೊಂದು ಪ್ರೊಜೆಕ್ಟ್ ಇಟ್ಕೊಂಡು, ಟಿವಿ ಇಟ್ಕೊಂಡು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಒಂದು ವಾಹಿನಿಯ ಮೂಲಕ ಮೈನಾಡ್ ಬ್ಯಾಂಕ್ ಅವರಿಗೆ ಧನ್ಯವಾದಗಳನ್ನು ಹೇಳಿಕ್ಕೆ ನಾನು ಮೊದಲು ಇಚ್ಛಿಸ್ತೇನೆ. ಅದರಂತೆ ಈ ಒಂದು ಪ್ರಾಯೋಗಿಕವಾಗಿ ಪಾಠ ಕಲಿಯೋದ್ರಿಂದ ಮಕ್ಕಳಿಗೆ ತನ್ನಿಂತಾನೇ ಅರ್ಧದಷ್ಟು ಏನಾಗ್ತದೆ, ಮೈಂಡ್ ಒಳಗೆ ಫಿಕ್ಸ್ ಆಗಿ ಉಳಿದು ಬಿಡ್ತದೆ. ಬೋಧನೆಗಿಂತ ಚಟುವಟಿಕೆ ಆಧಾರಿತವಾಗಿ ಬೋಧನೆ ಇದ್ದರೆ ಮಕ್ಕಳಲ್ಲಿ ತಂತಾನೆ ಕೊನೆಯವರೆಗೂ ಒಂದು ಪಾಠದ ವಿಷಯ ಫಿಕ್ಸ್ ಆಗಿ ಉಳಿತದೆ ಅನ್ನುವಂಥ ಈ ಒಂದು ಮಾದರಿ ಶಾಲೆಯಲ್ಲಿ ನಾವು ಕೆಲವೊಂದು ವಿಡಿಯೋಗಳನ್ನು ಮಾಡಿದ್ದೇವೆ. ಅದಕ್ಕೆ ಕೆಲವೊಂದು ನಿದರ್ಶನಗಳು ಅವ. ಅದಕ್ಕೆ ಈ ಒಂದು ನಮ್ಮ ಶಾಲೆಯಲ್ಲಿ ಇಂದು ಸುದ್ದಿ ಟಿವಿದವರು ಟಿವಿದವ್ರು ಬಂದು ನಮ್ಮ ಶಾಲೆಯ ಒಂದು ಮಾದರಿ ಶಾಲೆಯ ಒಂದು ಪ್ರಸ್ತುತವನ್ನು ತೋರಿಸ್ತಿದ್ದಾರೆ. ಇವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು. ಕಾರಬೋಸ್ಕ ಶಾಲೆ ಅಫ್ಜಲ್ಪುರ ತಾಲೂಕಿನಲ್ಲಿ ಅತ್ಯಂತ ಮಾದರಿಯಾದಂತಹ ಶಾಲೆಯ ಹೊರಹೊಮ್ಮುತ್ತಿದ್ದು, ಇದಕ್ಕೆ ಬಹಳಷ್ಟು ನಮ್ಮ ಶಾಲೆಯ ಮುಖ್ಯ ಗುರುಗಳು ಮತ್ತು ಊರಿನ ಪಾಲಕರು, ಪೋಷಕರು ಮತ್ತು ನಮ್ಮ ವಿದ್ಯಾರ್ಥಿಗಳು ಹೆಚ್ಚೆಚ್ಚಿನದಾಗಿ ನಮ್ಮ ಇಲಾಖೆಯ ಉನ್ನತ ಅಧಿಕಾರಿಗಳು ಮತ್ತು ಅವರ ಮಾರ್ಗದರ್ಶನ ಅತ್ಯಂತ ಬಹಳ ಮುಖ್ಯವಾಗಿ ಈ ನಮ್ಮ ಶಾಲೆಯ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತಿದ್ದು, ಇನ್ನು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಇದು ಬೆಳವಣಿಗೆ ಆಗುತ್ತದೆ ಅನ್ನೋ ಒಂದು ಭರವಸೆಯನ್ನು ಈ ವಾಹಿನಿ ಮುಖಾಂತರ ನಾನು ಎಲ್ಲ ಜನರಲ್ಲಿ ಹೇಳಲು ಬಯಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಸುರೇಶ್ ಮಳ್ಳಿ, ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾರಬೋಸ್ಕ.